ಸೊ ಅದಾದ ನಂತರದಲ್ಲಿ ನಿಜವಾದ ಯುದ್ಧ ಸಿದ್ಧತೆ ಅನ್ನೋದು ಪ್ರಾರಂಭ ಆಗುತ್ತೆ. ಇವ್ರು ಹೇಗೆ ಅದನ್ನು ಮೊಬಿಲೈಸ್ ಮಾಡ್ಕೋತಾರೆ? ಅವರುಗಳಲ್ಲಿ ಒಂದಿಷ್ಟು ಜನ ಈ ಕಡೆಗೂ ಇರ್ತಾರೆ, ಒಂದಿಷ್ಟು ಜನ ಆ ಕಡೆಗೂ ಇರ್ತಾರೆ. ಯಾರ್ಯಾರಿಗೋ ಯಾರ್ಯಾರ ಮೇಲೋ ಸಿಟ್ಟು, ಅವರೆಲ್ಲ ಕೆಲವರು ಆಚೆ ಕೆಲವರು ಈಚೆ ಸೇರ್ಕೊಂಡಿರ್ತಾರೆ. ಅದರಲ್ಲಿ ದುರ್ಯೋಧನ ಬಹಳ ತಂತ್ರ ಮಾಡ್ತಾನೆ. ಆಗ ಕೊಟ್ಟ ಮಾತಿನಂತೆ ನಡ್ಕೊಳ್ಳೋ ಅಭ್ಯಾಸ ಅವರದ್ದು. ಹಾಗಾಗಿ ಅವನು ಅವ್ರ ಕಡೆಗೆ ನಿಲ್ತಾನೆ. ಇಂಥ ತಂತ್ರಗಾರಿಕೆಗಳು ನಡೆಯುತ್ತೆ ಅವರನ್ನ ಒಲಿಸಿಕೊಳ್ಳೋದಕ್ಕೆ. ಅವನ ತಂತ್ರಗಾರಿಕೆಯೇ ಬಹಳ ಪ್ರಬಲ. ಪ್ರತಿಯೊಬ್ಬರನ್ನು ಯಾವುದನ್ನ ಅವರನ್ನು ಕಟ್ಟಿ ಹಾಕತ್ತೋ ಅದರಿಂದ ಕಟ್ಟಿ ಹಾಕಿ ತನ್ನ ಪರವಾಗಿ ಯುದ್ಧ ಮಾಡ್ಕೊಂಡಿರ್ತಾನೆ. ಅದಾದ ನಂತರದಲ್ಲಿ ಕೃಷ್ಣ ಮತ್ತೆ ಪಾಂಡವರ ಪಾಳೆಯಕ್ಕೆ ಬರ್ತಾನೆ. ಸೊ ಅದಾದ ನಂತರದಲ್ಲಿ ನಿಜವಾದ ಯುದ್ಧ ಸಿದ್ಧತೆ ಅನ್ನೋದು ಪ್ರಾರಂಭ ಆಗುತ್ತೆ. ಸೊ ಆ ಯುದ್ಧ ಸಿದ್ಧತೆಗೆ ಮತ್ತೆ ಎಗೇನ್ ರಾಯಭಾರಗಳನ್ನು ಕಳಿಸೋದು, ಆ ಥರದ ವ್ಯವಸ್ಥೆಗಳು ಮತ್ತು ಕ್ರೋಢೀಕರಣ ಆಗಬೇಕು. ಅವನಿಗಾಗಲೇ ದುರ್ಯೋಧನಿಗಾಗಲೇ 10 ಲಕ್ಷ ಅಕ್ಷೋಹಿಣಿ ಸೈನ್ಯ ಸಿಕ್ಕಿಬಿಟ್ಟಿದೆ. ಇವ್ರು ಹೇಗೆ ಅದನ್ನು ಮೊಬಿಲೈಸ್ ಮಾಡ್ಕೋತಾರೆ? ಇಷ್ಟರ ಒಳಗೇನೆ ಎರಡೂ ಕಡೆಗೆ ಬರಬೇಕಾದವರೆಲ್ಲ ಬಂದು ಬಿಡ್ತಾರೆ. ಓಕೆ, ಬಂದಿರ್ತಾರೆ, ಬಂದು ಸೇರ್ತಾ ಇರ್ತಾರೆ. ಬೆಂಬಲ ಯಾರ್ಯಾರಿಗೆ ಸೂಚಿಸಬೇಕು ಸೂಚಿಸಿರ್ತಾರೆ. ಓಕೆ ಓಕೆ ಓಕೆ. ಅವನಿಗೆ 11 ಅಕ್ಷೌಹಿಣಿ ಸಿಗತ್ತೆ, ಇವ್ರಿಗೆ 7 ಅಕ್ಷೌಹಿಣಿ ಸಿಗತ್ತೆ. ಸಾತ್ಯಕ್ಕೆ ಇವರು ಬೆಂಬಲಕ್ಕೆ ಬರ್ತಾನೆ. ಕೃಷ್ಣ ಯುದ್ಧ ಮಾಡೋದಿಲ್ಲ. ಪಾಂಚಾಲರು ಬರ್ತಾರೆ, ವಿರಾಟ ಇರ್ತಾನೆ ಇವ್ರ ಕಡೆಗೆ, ಚೇದಿ ಬರುತ್ತೆ, ಅಂದ್ರೆ ಶಿಶುಪಾಲನ ಮಗ ಬರ್ತಾನೆ. ಜರಾಸಂಧನನ್ನು ಇವ್ರು ಕೊಂದಿರ್ತಾರಲ್ಲ, ಜರಾಸಂಧನ ಮಗ ಇವ್ರ ಪರವಾಗಿ ಬರ್ತಾನೆ. ಅದು ಬಹಳ ಚಿತ್ರವಿಚಿತ್ರವಾಗಿ ಬರುತ್ತೆ. ಅವನು ತುಂಬಾ ಜನರನ್ನ, ಅವನು ಜಾಸ್ತಿ ಜನರನ್ನ ಮಾಡ್ಕೊಂಡಿರ್ತಾನೆ. ಎಲ್ಲ ಅಂದ್ರೆ ಅಸಂಖ್ಯ ರಾಜರುಗಳು, ಹೇಳಿ ಕೇಳದಷ್ಟು ರಾಜರುಗಳು ಆ ಯುದ್ಧದಲ್ಲಿ ಭಾಗವಹಿಸ್ತಾರೆ ಎರಡೂ ಕಡೆಗೆ. ಈಗ ತುಷಾರರು ಅಂತ ಇರ್ತಾರೆ ಹಿಮಾಲಯದಲ್ಲಿ, ಅವರು ಬರ್ತಾರೆ. ಚೀನಾ ಭಾಗವಹಿಸಿದೆ, ಚೈನಾ ಭಾಗವಹಿಸಿದೆ. ಅವನು ಪ್ರಾಗ್ಜ್ಯೋತಿಷ ಅಂತ ನರಕಾಸುರ ಅಂತ ಇದ್ನಲ್ಲ, ಅವನ ಮಗ ಭಗದತ್ತ ಅಂತ ಇರ್ತಾನೆ. ಅವನು ಪ್ರಾಗ್ಜ್ಯೋತಿಷ ಆಳೋನು. ಅವನು ಒಂದಿಷ್ಟು ಜನರನ್ನ ತಗೊಂಡು ದುರ್ಯೋಧನನ ಬೆಂಬಲಕ್ಕೆ ಬರ್ತಾನೆ. ಹಾಗಾಗಿ ಚೈನಾ ಅಲ್ಲಿತ್ತು, ದುರ್ಯೋಧನ ಜೊತೆಗಿತ್ತು, ಅಲ್ಲಿತ್ತು. ಗಾಂಧಾರ ಅಂದ್ರೆ ಶಕುನಿ ಅವನ ತಮ್ಮಂದ್ರೆ ಅವರಷ್ಟು ಜನ ಅಲ್ಲಿ ಇದ್ರು. ಅಂದ್ರೆ ಆಫ್ಘಾನಿಸ್ತಾನ ಕಡೆಗೆ. ಇನ್ನು ಸಿಂಧು ಸೌವೀರ ಅಂತ ಈಗಿನ ಪಾಕಿಸ್ತಾನದ ಭಾಗಗಳೆಲ್ಲ ಬರುತ್ತಲ್ಲ. ಸಿಂಧು ಜಯದ್ರಥನ ರಾಜ್ಯ. ಅದು ಜಯದ್ರಥನ ತಂದೆ ಆಳ್ತಾ ಇರ್ತಾನೆ. ಜಯದ್ರಥ ಅಂದ್ರೆ ದುಶ್ಯಲೆಯ ಗಂಡ, ದುರ್ಯೋಧನ ತಂಗಿಯ ಗಂಡ. ಅವನು ಆ ಕಡೆಗಿರ್ತಾನೆ. ಹಾಗಾಗಿ ಆ ಭಾಗದವರೆಲ್ಲ ಅಲ್ಲಿಗೆ ಹೋಗಿರ್ತಾರೆ. ಮ್ಲೇಚ್ಛರು ಯವನರು ಎಲ್ಲ ಬಂದಿರ್ತಾರೆ ಯುದ್ಧಕ್ಕೆ, ಅಂದ್ರೆ ಆಚೆ ಕಡೆಯವರು. ಅವರುಗಳಲ್ಲಿ ಒಂದಿಷ್ಟು ಜನ ಈ ಕಡೆಗೂ ಇರ್ತಾರೆ, ಒಂದಿಷ್ಟು ಜನ ಆ ಕಡೆಗೂ ಇರ್ತಾರೆ. ಅವರುಗಳು ಪಾಂಡ್ಯ ರಾಜ ಅಂತ, ದಕ್ಷಿಣದಿಂದ ಪಾಂಡ್ಯ ರಾಜ ಏನಿರ್ತಾನೆ ಅವನು ಪಾಂಡವರ ಪರವಾಗಿರ್ತಾನೆ. ದಕ್ಷಿಣದ ಕಡೆಯಿಂದ. ಉಳಿದ ದಕ್ಷಿಣದವರು ಹೋಗಿರ್ತಾರೆ. ಹಂಚಿರುತ್ತೆ, ಆ ಕಡೆ ಈ ಕಡೆ, ಆ ಕಡೆ ಈ ಕಡೆ, ಈ ತರ ಹಂಚಿರುತ್ತಾರೆ ಎರಡೂ ಕಡೆನಲ್ಲೂ. ಬಹಳ ವಿಚಿತ್ರವಾಗಿರುತ್ತೆ. ಅವಂತಿ ಅಲ್ಲಿ ಅವ್ರ ಕಡೆಗಿರುತ್ತೆ, ದುರ್ಯೋಧನ ಕಡೆಗಿರುತ್ತೆ. ಯಾರ್ಯಾರಿಗೋ ಯಾರ್ಯಾರ ಮೇಲೋ ಸಿಟ್ಟು, ಅವರೆಲ್ಲ ಕೆಲವರು ಆಚೆ ಕೆಲವರು ಈಚೆ ಸೇರ್ಕೊಂಡಿರ್ತಾರೆ. ಹಿಂಗೆ ದೊಡ್ಡ ಇದರಲ್ಲಿ ಅದರಲ್ಲಿ ಬಹಳ ಪ್ರಯತ್ನ ನಡೆಯುತ್ತೆ ಇವರನ್ನು ಒಗ್ಗೂಡಿಸೋದಕ್ಕೆ. ಅದರಲ್ಲಿ ದುರ್ಯೋಧನ ಬಹಳ ತಂತ್ರ ಮಾಡ್ತಾನೆ. ಒಂದು ಬಹಳ ದೊಡ್ಡ ತಂತ್ರ ಯಾವುದು ಅಂದ್ರೆ ಮದ್ರದೇಶವನ್ನು ಈ ಕಡೆ ಮಾಡ್ಕೊಂಡಿದ್ದು. ಮದ್ರ ಅಂದ್ರೆ ಈಗ ಆ ಕಡೆಗೆ ಬರುತ್ತದೆ. ಈಗ ಮತ್ತೆ ಈಗಿನ ಪಾಕಿಸ್ತಾನ, ಆಫ್ಘಾನಿಸ್ತಾನ ಪಕ್ಕ ಅದೇ ಗೆರೆ ಅಂತಲ್ಲ, ಆ ಭಾಗ. ಮದ್ರ ಯಾವುದು ಅಂದ್ರೆ ಮಾದ್ರಿಯ ಊರು, ನಕುಲ ಸಹದೇವರ ತಾಯಿಯ ತವರ ಊರದು. ಅಲ್ಲಿಂದ ಶಲ್ಯ ಹೊರಟಿರ್ತಾನೆ ಇವರಿಗೆ ಬೆಂಬಲ ಕೊಡೋದಕ್ಕೆ. ಪಾಂಡವರಿಗೆ ಬೆಂಬಲ ಕೊಡಬೇಕಲ್ಲ. ಬರ್ತಾ ಇದ್ರೆ ಅವನು ಎಲ್ಲೆಲ್ಲ ಬರ್ತಾನೋ ಅಲ್ಲೆಲ್ಲ ಒಂದು ದೊಡ್ಡ ವ್ಯವಸ್ಥೆ, ರೆಸಾರ್ಟ್ ತರ. ಅಲ್ಲಿ ಅವನಿಗೆ ಊಟ ತಿಂಡಿ, ಅವನ ಸೈನಿಕರಿಗೆಲ್ಲ ವ್ಯವಸ್ಥೆ. ಯಾರು ಮಾಡೋದು ಅಂತ ಇಲ್ಲ, ಈಗ ಶಲ್ಯ ಬರ್ತಾ ಇರುವಾಗ ಮಾಡೋ ದುರ್ಯೋಧನನೇ. ಅದೆಲ್ಲ ವ್ಯವಸ್ಥೆ ಇರುತ್ತೆ ಅಲ್ಲಿ. ನರ್ತನ ಗಿರ್ತನ ಅವ್ರಿಗೆ ಬೇಕಾದ್ದೆಲ್ಲ. ಸಂತೋಷ ಆಗತ್ತೆ ಅವನಿಗೆ. ಅವನು ಹೇಳ್ತಾನೆ, ಇಷ್ಟು ವ್ಯವಸ್ಥೆ ಎಲ್ಲ ಯಾರು ಮಾಡಿದಾರೋ ಅವ್ರು ಕೇಳಿದ್ದು ಕೊಡ್ತೀನಿ, ಅವ್ರನ್ನ ಕರ್ಕೊಂಬನ್ನಿ ಅಂತ. ಅಂದ್ರೆ ಅವನೇನು ಅನ್ಕೊಂಡಿರ್ತಾನೆ, ಇದೆಲ್ಲ ಯುಧಿಷ್ಠಿರ ತನಗೆ ವ್ಯವಸ್ಥೆ ಮಾಡಿದ್ದಾನೆ, ಅವನು ಇಲ್ಲಿ ಯಾರೋ ಒಬ್ಬನ ನೋಡ್ಕೊಳಕ್ಕೆ ಇಟ್ಟಿದ್ದಾನಲ್ಲ ಮ್ಯಾನೇಜರ್, ಅವನಿಗೇನಾದ್ರೂ ಶಾಬಾಸ್ ಕೊಡೋಣ ಅಂತ ಅನ್ಕೊಂಡು ಅವನು ಹೇಳೋದು. ದುರ್ಯೋಧನ ಬಂದು ನಿಂತ್ಕೋತಾನೆ. ಏನು ಬೇಕು ಅಂದರೆ ನೀನು ನನ್ನ ಪರವಾಗಿ ಬರಬೇಕು ಅಂತ ಕೇಳ್ತಾನೆ. ಆಗ ಕೊಟ್ಟ ಮಾತಿನಂತೆ ನಡ್ಕೊಳ್ಳೋ ಅಭ್ಯಾಸ ಅವರದ್ದು. ಹಾಗಾಗಿ ಅವನು ಅವ್ರ ಕಡೆಗೆ ನಿಲ್ತಾನೆ. ಅವನು ಇಲ್ಲಿಗೆ ಬಂದು ಪಾಂಡವರ ಹತ್ರ ಬಂದು ಹೀಗಾಯ್ತು ಅಂತ ಹೇಳಿ ಆ ಕಡೆ ಹೋಗ್ತೀನಿ ನಾನು ಅಂತ ಹೇಳಿ ಯುಧಿಷ್ಠಿರ ಒಪ್ಕೋತಾನೆ. ಸರಿ ಇದೆ ಇದು, ನೀನು ಮಾತು ಕೊಟ್ಟ ಮೇಲೆ ಹೋಗಲೇಬೇಕು ಅಂತೇಳಿ. ಹಾಗೆ ಅಂದರೆ ರೆಸಾರ್ಟ್ ರಾಜಕಾರಣವೂ ಆಗಾಗಿತ್ತು. ಅಂದರೆ ಇಂಥ ತಂತ್ರಗಾರಿಕೆಗಳು ನಡೆಯುತ್ತೆ
ಅವರನ್ನ ಒಲಿಸಿಕೊಳ್ಳೋದಕ್ಕೆ ಅಂತ, ತಮ್ಮ ಪಕ್ಷಕ್ಕೆ ಸೇರಿಸ್ಕೊಳ್ಳೋದಕ್ಕೆ ಅಂತ. ಓಕೆ ಓಕೆ ಓಕೆ. ಅದರಲ್ಲಿ ಬಹಳ ಇದನ್ನು ಮಾಡೋದು ದುರ್ಯೋಧನ. ಅವನ ತಂತ್ರಗಾರಿಕೆಯೇ ಬಹಳ ಪ್ರಬಲ. ಹಾಗಾಗಿ ಅವನಿಗೆ 11 ಅಕ್ಷೌಹಿಣಿ ಸೈನ್ಯದ ದೊಡ್ಡ ಸೇನೆ ಸಿಗೋದು. ಅವನು ಎಲ್ಲರನ್ನೂ ಹಾಗೆ ಮಾಡ್ತಾನೆ. ಭೀಷ್ಮನನ್ನು ತನ್ನ ಕಡೆಗೆ ಯುದ್ಧ ಮಾಡುವಾಗ ಮಾಡ್ಕೋತಾನೆ. ದ್ರೋಣ, ಅಶ್ವತ್ಥಾಮ, ಕೃಪರು ಎಲ್ಲರೂ ತನ್ನ ಪರವಾಗಿ ಯುದ್ಧ ಮಾಡುವಾಗ ಮಾಡ್ಕೋತಾನೆ. ಅವರೆಲ್ಲ ಯುದ್ಧ ಮಾಡಬೇಕು ಅಂತ ಇಲ್ಲ. ಪ್ರತಿಯೊಬ್ಬರನ್ನು ಯಾವುದನ್ನ ಅವರನ್ನು ಕಟ್ಟಿ ಹಾಕತ್ತೋ ಅದರಿಂದ ಕಟ್ಟಿ ಹಾಕಿ ತನ್ನ ಪರವಾಗಿ ಯುದ್ಧ ಮಾಡುವಾಗ ಮಾಡ್ಕೊಂಡಿರ್ತಾನೆ ನಾನು. ತಂತ್ರಗಾರಿಕೆ. ಸೊ ಯುದ್ಧ ಅನಿವಾರ್ಯ ಆಯಿತು ಅನ್ನೋದು ಈಗ ಆಯಿತು, ಘೋಷಣೆನೂ ಆಗೋಯ್ತು. ಈ ಸಂದರ್ಭದಲ್ಲಿ ಗಾಂಧಾರಿಯ ಮನಸ್ಥಿತಿ ಹೇಗಿರುತ್ತೆ? ಯಾಕೆಂದರೆ ಯುದ್ಧ ಏನಾದರೂ ಆದರೆ ಏನು ಅನಾಹುತ ಆಗುತ್ತೆ ಅನ್ನೋದು ಧೃತರಾಷ್ಟ್ರನಿಂದ ಹಿಡಿದು ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಹಾಗಾಗಿ ಒಬ್ಬ ತಾಯಿಯಾಗಿ ಗಾಂಧಾರಿಯ ಮನಸ್ಥಿತಿ ಆ ಸಂದರ್ಭದಲ್ಲಿ ಹೇಗಿರುತ್ತೆ? ಯುದ್ಧ ಅನಿವಾರ್ಯ ಆಗ್ಬಿಟ್ಟ ನಂತರದಲ್ಲಿ ಗಾಂಧಾರಿ ಬಹಳ ಅದ್ಭುತವಾದ ಒಬ್ಬ ಹೆಣ್ಣಾಗಿ ಕಾಣಿಸ್ಕೋತಾಳೆ ಅಲ್ಲಿ. ಅವಳ ವ್ಯಕ್ತಿತ್ವ ಬಹಳ ಎತ್ತರದ್ದು. ಅವಳು ಯಾವುದು ಧರ್ಮವೋ ಅದು ಗೆಲ್ಲಬೇಕು ಅನ್ನುವ ನಿಲುವು ಮತ್ತು ನಿರ್ಣಯದಲ್ಲಿ ಇರ್ತಾಳೆ ಅವಳು. ಧೃತರಾಷ್ಟ್ರನಿಗೆ ಮಗ ಗೆಲ್ಲಬೇಕು, ಮಗನಿಗೆ ರಾಷ್ಟ್ರ ಬೇಕು ಅಂತ ಇರುತ್ತಲ್ಲ, ಗಾಂಧಾರಿಯ ನಿಲುವು ಅದಲ್ಲ. ಯಥೋ ಧರ್ಮ ತಥೋ ಜಯ ಅನ್ನೋದೇ ಅವಳ ಮಾತು. ಎಲ್ಲಿ ಧರ್ಮ ಇದೆಯೋ ಅದು ಗೆಲ್ಲಬೇಕು ಅಂತ. ಅಂದರೆ ಅವಳು ಸ್ಪಷ್ಟ ಅಭಿಪ್ರಾಯ, ಧರ್ಮ ಇಲ್ಲಿಲ್ಲ, ಧರ್ಮ ಆ ಕಡೆ ಇದೆ. ಅಂದರೆ ನ್ಯಾಯ ಇಲ್ಲಿಲ್ಲ, ನ್ಯಾಯ ಆ ಕಡೆ ಇದೆ, ಅವ್ರು ಗೆಲ್ತಾರೆ ಅಂತ. ಅವರು ಗೆಲ್ಲಬೇಕು ಅಂತ. ನ್ಯಾಯ ಯಾರದ್ದು ಅವ್ರು ಗೆಲ್ಲಬೇಕು ಅಂತ. ಯುದ್ಧ ಆಗಬಾರದು ಅನ್ನೋ ನಿಲುವು ಅವಳಿಗೂ ಇರುತ್ತೆ. ಆದರೆ ಅವಳ ನಿಲುವನ್ನೇನು ಪುರಸ್ಕರಿಸೋದಿಲ್ಲ. ಇವ್ರು ಯಾರು ಕೇಳಲ್ವಲ್ಲ. ಧೃತರಾಷ್ಟ್ರನೋ ದುರ್ಯೋಧನನೋ ಅವಳ ಮಾತು ಕೇಳೋದಾದ್ರೆ ಅವಳು ಆರಂಭದಿಂದಲೂ ಹೀಗೆ ಬದುಕಬಾರದು ಅಂತಲೇ ಹೇಳ್ಕೊಂಬಂದವಳು ಅವಳು. ಆದರೆ ಅವಳ ಮಾತನ್ನೇನು ಇವ್ರು ಪುರಸ್ಕರಿಸಿಲ್ಲ, ಒಪ್ಪಿಲ್ಲ. ಈಗಲೂ ಏನು ಅವಳ ಮಾತಿಗೇನು ಬೆಲೆ ಕೊಡೋದಿಲ್ಲ ಅವಳು. ಆದರೆ ಅವಳು ಮಾತ್ರ ನ್ಯಾಯ ಗೆಲ್ಲಲಿ ಅಂತಲೇ ಇರ್ತಾಳೆ. ಮಕ್ಕಳ ಪರವಾಗಿಯೂ ಅವಳು ಯೋಚನೆ ಮಾಡುವಷ್ಟು ಇಲ್ಲ. ಧರ್ಮ ಯಾವುದೋ ಅದೇ ಕೊನೆಗೆ ಗೆಲ್ಲಬೇಕು ಅನ್ನೋ ನಿಲುವಲ್ಲಿ ಅಷ್ಟು ಮನಸ್ಸು ಅವಳಿಗೆ ಗಟ್ಟಿ ಮಾಡ್ಕೊಂಡಿರ್ತಾಳೆ. ಆದ್ರೆ ಆಮೇಲೆ ನೋಯ್ತಾಳೆ ಅವಳು. ಯುದ್ಧ ಮುಗಿದ ಮೇಲೆ ನೋಯ್ತಾಳೆ, ಕೃಷ್ಣನಿಗೆ ಶಾಪ ಕೊಡ್ತಾಳೆ, ಎಲ್ಲ ಆಗತ್ತೆ. ಆದರೆ ಅವಳು ಅಷ್ಟು ಗಟ್ಟಿಯಾಗಿರ್ತಾಳೆ. ನೋವಿಲ್ಲದೆ ಗಟ್ಟಿ ಅಂತಲ್ಲ. ಅಂದರೆ ಈಗ ಅದರ ಜೊತೆಗೆ ಒಂದು ಅಟ್ಯಾಚ್ಮೆಂಟೇ ಇಲ್ಲ ಮಕ್ಕಳ ಬಗ್ಗೆ ಗಟ್ಟಿ ಅಂತ ಅಲ್ಲ. ಮಕ್ಕಳ ಬಗ್ಗೆ ತುಂಬು ಪ್ರೀತಿ ಇದೆ ಅವಳಿಗೆ. ಒಬ್ಬ ತಾಯಿಯಾಗಿ ಅವಳಿಗೆ ಅಷ್ಟೇ ಪ್ರೀತಿ ಇದೆ. ಆದರೆ ಆ ಕಾರಣಕ್ಕಾಗಿ ನನ್ನ ಮಕ್ಕಳು ಅನ್ಯಾಯ ಮಾಡಿ ಇವ್ರಿಗೆ ಗೆಲ್ಲಬೇಕು ಅಂತ ಅಂದ್ಕೊಳ್ಳುವ ಯೋಚನೆ ಅಲ್ಲ ಅವಳದ್ದು. ಅಲ್ಲಿಗೆ ಬಹಳಷ್ಟು ಜನರಿಗೆ ಯುದ್ಧ ಬೇಡ ಅಂತ ಇದ್ರೂ ಕೂಡ ಯುದ್ಧ ಅನಿವಾರ್ಯ ಅನ್ನುವಂಥ ಪರಿಸ್ಥಿತಿಗೆ ಬಂದು ನಿಂತ್ಕೊಳ್ಳುತ್ತೆ. ಸೊ ಈ ಸಂದರ್ಭದಲ್ಲಿ ಅಂತಿಮ ಸಿದ್ಧತೆಗಳು ಅಂದರೆ ಇನ್ನೇನು ಯುದ್ಧಕ್ಕೆ ಹೊರಡಬೇಕು ಅನ್ನುವಂಥ ಸಿದ್ಧತೆಗಳು ಹೇಗೆ ನಡೆಯುತ್ತೆ? ಅಂದರೆ ಕುರುಕ್ಷೇತ್ರಕ್ಕೆ ಬಂದು ನಿಲ್ತಾರೆ. ಅಂತಿಮ ಸಿದ್ಧತೆಗಳು ಅಂದರೆ ಎರಡೂ ಕಡೆಯಲ್ಲಿ ಶಿಬಿರ ನಿರ್ಮಾಣಗಳು ಅಂತ ನಡೆಯುತ್ತೆ. ಡೇರೆ ಹಾಕೋದು ಅಂತ ಇದೆಯಲ್ಲ, ದೊಡ್ಡ ಪ್ರಮಾಣದಲ್ಲಿ ನಡೆಯುತ್ತೆ. ಅದನ್ನು ಬಹಳ ವಿಸ್ತಾರವಾಗಿ ವರ್ಣಿಸ್ತಾರೆ ವ್ಯಾಸರು. ಅಂದರೆ ಅದು ಸಣ್ಣದಲ್ಲ, ನಾವು ಕಲ್ಪನೆ ಮಾಡ್ಕೊಂಡಿದ್ದಕ್ಕಿಂತ ದೊಡ್ಡದು. ಅಂದರೆ ಒಂದೇ ಸಲಕ್ಕೆ ಎರಡೂ ಪಕ್ಷದಲ್ಲಿದ್ದ ಅಷ್ಟೂ ಸೇನೆ ರಣಾಂಗಣದಲ್ಲಿ ಬಂದು ನಿಲ್ಲೋದಕ್ಕೆ ಸಾಧ್ಯ ಇಲ್ಲ. ನಾವಿವತ್ತು ಸಿನಿಮಾ ಧಾರಾವಾಹಿಗಳಲ್ಲೋ ಇನ್ನೊಂದರಲ್ಲೋ ಚಿತ್ರಗಳಲ್ಲೋ ಮಾಡುವಾಗ ಎರಡು ಕಡೆ ಸೇನೆ ನಿಂತಿತ್ತು ಯುದ್ಧ ಅಂತೀವಲ್ಲ, ಇಡೀ ಸೇನೆ ಬಂದು ನಿಲ್ಲೋಕ್ ಆಗಲ್ಲ. ಕಾಡು ಮೇಡು ಬೆಟ್ಟದಲ್ಲೆಲ್ಲ ಬಿಡ್ಬಿಟ್ಟಿದ್ರು ಅವರು ಎಷ್ಟೆಷ್ಟೋ ದೂರ. ಇಲ್ಲಿ ಖಾಲಿ ಆದ್ರೆ ಮತ್ತೆ ಬರಬೇಕು. ಒಂದಷ್ಟು ಜನ ಹೋಗ್ಬೇಕು, ಅವ್ರದ್ದೆಲ್ಲ ಮುಗಿದ ಮೇಲೆ ಉಳಿದವ್ರು ಬರಬೇಕು ಅನ್ನೋ ಗೆಲ್ತಾ ಇದ್ರೆ ಇವರೇ ಇರ್ತಾರೆ, ಬೇರೆಯವ್ರು ಬರಲ್ಲ ಆ ತರ. ಹಾಗಾಗಿ ದೊಡ್ಡ ವ್ಯವಸ್ಥೆ ಆಗಬೇಕು. ಹಾಗಾಗಿ ಭಾರಿ ಪ್ರಮಾಣದಲ್ಲಿ ಶಿಬಿರಗಳ ನಿರ್ಮಾಣ, ಆಮೇಲೆ ಇದು ದೊಡ್ಡ ಖರ್ಚಿನ ವ್ಯವಸ್ಥೆ, ಇದು ಹಣಕಾಸು. ಇಲ್ಲಿ ಸಮಸ್ಯೆ ಇದ್ದಿದ್ದು ಯುಧಿಷ್ಠಿರನಿಗೆ. ಅದಕ್ಕೆ ಬೇಕಾದ ದುಡ್ಡಲ್ಲಿಂದ ತರಬೇಕು. ಈಗ ಸೇನೆ ಬಂದ್ಬಿಡತ್ತೆ ಒಂದು ದೇಶದಿಂದ, ಅವರನ್ನು ನೋಡ್ಕೋಬೇಕಾದ ಇವರೇ ಅಲ್ವಾ. ಅದಕ್ಕೆ ಬೇಕಾದ ಆಯುಧಗಳು, ಅವ್ರಿಗೆ ಊಟ ಹಾಕೋದೇನೋ ಇನ್ನೊಂದೇನೋ ಇಷ್ಟೂ ಆಗಬೇಕಲ್ವಾ. ಹಾಗಾಗಿ ದುರ್ಯೋಧನನ ತಂತ್ರ ಇದ್ದಿದ್ದೇ ಅದು. ಅವನು ಹೇಳ್ತಾನೆ, ಅವನು ಈ ಯುದ್ಧ ಗೆಲ್ಲೋದು ನಾನೇ ಅಂತ ಹೇಳ್ತಾನೆ. ಯಾಕೆ ಅಂತ ಕೇಳಿದರೆ, ರಾಜನಾಗಿಲ್ಲ ಅವರು, 13 ವರ್ಷ ಆಯಿತು. ಅವರಿಗೆ ಯಾರ ಬೆಂಬಲವೂ ಇರೋದಿಲ್ಲ. ಯಾರು ರಾಜನಾಗಿರೋದಿಲ್ಲೋ ಅವನಿಗೆ ಯಾವುದೇ ರಾಜ್ಯಗಳ ಬೆಂಬಲ ಇರೋದಿಲ್ಲ. ಆ ಬೆಂಬಲ ನನಗೇ ಬರುತ್ತೆ, ಯಾಕೆಂದ್ರೆ ನಾನು ಜಾಗದಲ್ಲಿ ಇದ್ದೀನಿ. ಇದು ಸಹಜವೇ. ಈಗ ಒಂದು ದೇಶದಲ್ಲಿ ಪ್ರಧಾನಿ ಯಾರಿದಾನೋ ಅವನಿಗೆ ಬೆಂಬಲ ಕೊಡ್ತಾರೆ, ಅಲ್ಲಿಯ ವಿರೋಧ ಪಕ್ಷದ ನಾಯಕನಿಗೆ ಬೆಂಬಲ ಕೊಡುತ್ತಾ ಇನ್ನೊಂದು ದೇಶ? ಇಲ್ಲ, ಪಕ್ಕ ಇಲ್ಲೂ ಹಾಗೇನೆ. ಹಾಗಾಗಿ ಅವನು ಹೇಳ್ತಾನೆ, ನಾನು ಸ್ಥಾನದಲ್ಲಿ ಇರೋದ್ರಿಂದಾಗಿ ಬೆಂಬಲ ನನಗೇ ಬರುತ್ತೆ.
ಹಣ ನನ್ನ ಹತ್ರನೇ ಇರೋದು, ಪಾಂಡವರ ಸೈನ್ಯವೂ ನನ್ನ ಹತ್ರ ಇದೆ, ಪಾಂಡವರ ದುಡ್ಡು ನನ್ನ ಹತ್ರ ಇದೆ. ಇವ್ರ ಪರಿಸ್ಥಿತಿ ನೋಡಿ, ಅವ್ರ ಹತ್ರ ಅವ್ರ ಸೈನ್ಯವೂ ಇಲ್ಲ, ಅವರು ಸಂಪಾದಿಸಿದ ದುಡ್ಡು ಅವ್ರ ಹತ್ರ ಇಲ್ಲ, ಅದೆಲ್ಲ ಇವನ ಹತ್ರ ಇದೆ, ಅವ್ರ ವಿರುದ್ಧನೇ ಬಳಸ್ತಾನ ಅವನು. ಅಂತ ಹೊತ್ತಿನಲ್ಲಿ ಅವರಷ್ಟು ಸಂಗ್ರಹ ಮಾಡ್ಕೋಬೇಕಲ್ಲ, ಆ ಸಂಗ್ರಹಗಳು ಅವೆಲ್ಲವೂ ಆಗತ್ತೆ. ಹಾಗೆ ದೊಡ್ಡ ಪ್ರಮಾಣದಲ್ಲಿ ಶಿಬಿರಗಳ ನಿರ್ಮಾಣ ಆಗತ್ತೆ. ಶಿಬಿರಗಳ ನಿರ್ಮಾಣ ಆಗಿ ಯುದ್ಧ ಅನ್ನೋದು ಆರಂಭ ಆಗೋದು. ಮೊದಲೇ ಬಂದು ಬೀಡು ಬಿಡ್ತಾರೆ, ವಾರಗಟ್ಟಲೆ ಮೊದಲೇ ಎಲ್ಲ ಸಿದ್ಧ ಮಾಡಿಕೊಂಡು ಅಧಿಕೃತ ದಿನದಲ್ಲಿ ಯುದ್ಧ ಆರಂಭ ಆಗೋದು. ಸೊ ಇಷ್ಟೆಲ್ಲ ಸಿದ್ಧತೆಗಳ ನಂತರ ಕುರುಕ್ಷೇತ್ರ ಯುದ್ಧ ಅನ್ನುವಂಥದ್ದು ಶುರುವಾಗುತ್ತೆ. ಹೌದು. ಸೊ ಕುರುಕ್ಷೇತ್ರ ಯುದ್ಧ ಮುಂದಿನ ದಿನಗಳಲ್ಲಿ ಅದು ಹೇಗಾಯಿತು, ಏನಾಯಿತು ಅನ್ನುವಂಥ ಸಂಪೂರ್ಣ ವಿವರಣೆಯನ್ನು ಮತ್ತೆ ನಿಮ್ಮಿಂದ ನಮ್ಮ ವೀಕ್ಷಕರು ಬಯಸಿದ್ದಾರೆ. ಆ ವಿವರಣೆಗಳನ್ನು ಇನ್ನು ಮುಂದಿನ ಸಂಚಿಕೆಯಲ್ಲಿ ನೀವು ನೀಡ್ತೀರಿ ಅಂತ ನಾನು ಭಾವಿಸ್ತೀನಿ. ಇಷ್ಟು ವಿವರವಾಗಿ ಇಲ್ಲಿ ಬಂದು ಮತ್ತೆ ಈ ವಿಚಾರವನ್ನು ನಮ್ಮ ವೀಕ್ಷಕರಿಗೆ ಬಹಳ ಸವಿವರವಾಗಿ, ಅಷ್ಟೇ ಸುಲಲಿತವಾಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.